ಎಲ್ರಿಗೂ ನಮಸ್ಕಾರ. ನೋಡ್ತಾ ನೋಡ್ತಾ ನ್ಯೂ ಇಯರ್ ಬಂದೇ ಬಿಡ್ತು. ಹೊಸ ನ್ಯೂ ಇಯರ್ ಬಂದ ತಕ್ಷಣ ನೆಕ್ಸ್ಟ್ ಬರೋ ಹಬ್ಬನೇ ಸಂಕ್ರಾಂತಿ ಹಬ್ಬ. ಈ ಸಂಕ್ರಾಂತಿ ಹಬ್ಬ ತುಂಬಾನೇ ವಿಶೇಷ. ಯಾಕಂದ್ರೆ ಇದು ಅಮಾವಾಸ್ಯೆನೂ ಅಲ್ಲ, ಹುಣ್ಣಿಮೆನೂ ಅಲ್ಲ, ನಡುವೆ ಬರುವಂತ ಸ್ಪೆಷಲ್ ಹಬ್ಬ. ಈ ಹಬ್ಬ 3 ದಿನ ಆಚರಣೆ ಮಾಡ್ತೀವಿ. ಫಸ್ಟ್ ಡೇ ಭೋಗಿ, 2ನೇ ದಿನ ಮಕರ ಸಂಕ್ರಾಂತಿ ಅಂತ, 3ನೇ ದಿನ ಕರಿ ಹಬ್ಬ ಅಂತ 3 ದಿನ ಮಾಡ್ತೀವಿ. ಅದರಲ್ಲಿಯೂ ಮಕ್ಕಳು ಇರುವಂತ ಮನೇಲಂತೂ ತುಂಬಾ ವಿಶೇಷವಾದ ಹಬ್ಬ. ಯಾಕಂದ್ರೆ ಈ ಹಬ್ಬದಲ್ಲಿ ಮಕ್ಕಳಿಗೆ ಹಣ್ಣು ಎರಿತೀವಲ್ಲ, ಅದು ತುಂಬಾನೇ ವಿಶೇಷ. ಮಕ್ಕಳಿಗೆ ಅದು ಯಾಕೆ ಹಣ್ಣು ಎರಿತೀವಿ, ಯಾವ ಸಮಯದಲ್ಲಿ ಅರಿಬೇಕು, ಫಸ್ಟ್ ಯಾರು ಹಾಕ್ಬೇಕು, ಮತ್ತೆ ಎದಕ್ಕಾಗಿ ಈ ಹಣ್ಣೆರೆಯೋದು ಮಾಡ್ಬೇಕು, ಇವತ್ತೇನ್ ಸ್ಪೆಷಲ್, ಭೋಗಿ ಅಂದ್ರೆ ಏನು ಎಲ್ಲ ನಾನು ನಿಮ್ಗೆ ಯಾವ ವಯಸ್ಸಿನಲ್ಲಿ ಹಾಕ್ಬೇಕು ಅನ್ನೋದು ನಿಮ್ಗೆ ನೆಕ್ಸ್ಟ್ ತಿಳಿಸ್ತೇನೆ. ಯಾಕೆ ಮಾಡ್ಬೇಕು ಅನ್ನೋದಾದ್ರೆ, ಮಕ್ಕಳು ಅವತ್ತಿನ ದಿನ ಸ್ತ್ರೀ ವಿಷ್ಣು ಸ್ವರೂಪದಲ್ಲಿ ಇರ್ತಾರಂತೆ. ಯಾಕಂದ್ರೆ ಬದ್ರಿವನದಲ್ಲಿ ವಿಷ್ಣುವಿಗೆ ಎಲ್ಲ 33 ಕೋಟಿ ದೇವತೆಗಳು ಈ ಹಣ್ಣನ್ನ ಹೆರೆದಿರ್ತಾರಂತ, ಹಣ್ಣಿನ ಅಭಿಷೇಕ ಮಾಡಿರ್ತಾರಂತ. ಈ ಹಣ್ಣಿನ ಅಭಿಷೇಕ ಮಾಡಿದಾಗ ಅದಕ್ಕೆ ಖುಷಿಯಾಗಿ ಮಗುವಿನ ರೂಪ ತಾಳಿ ಆಟ ಆಡ್ತಾರ ಜೊತೆಗೆ. ಹಾಗಾಗಿ ಇವತ್ತು ಮಕ್ಕಳು ಎಲ್ಲರೂ ವಿಷ್ಣು ಸ್ವರೂಪ ಅಂತ ತಿಳಿದು ಮಾಡ್ತಾರೆ. ಇದೊಂದು ರೀಸನ್. ಇನ್ನೊಂದು ರೀಸನ್ ಏನಂದ್ರೆ, ಮಕ್ಕಳಿಗೆ ಇದು ದೃಷ್ಟಿ ತೆಗೆಯುವಂತ ಪ್ರೊಸೆಸ್ ಅಂತಾನು ಹೇಳ್ಬೋದು. ಯಾಕೆ ಆ ದೃಷ್ಟಿ ನಿವಾರಿಸಬೇಕಾದ್ರೆ ಇವತ್ತಿನ ದಿನ ತುಂಬಾ ವಿಶೇಷ. ಅದಕ್ಕಾಗಿ ಇವತ್ತು ಮಾರ್ನಿಂಗ್ ನೀವು ಎದ್ದ ತಕ್ಷಣ ಮಕ್ಕಳಿಗೆ ಎಳ್ಳು ಎಣ್ಣೆ ಎಲ್ಲ ಹಚ್ಚಿ ಮುಂಜಾನೆ ಸ್ನಾನ ಮಾಡಿಸ್ಬೇಕು. ನಾವಂತೂ ಹೇಗೂ ಮಾಡ್ತೇವಲ್ಲ ದೊಡ್ಡವರು, ಅದ್ರ ಜೊತೆಗೆ ಮಕ್ಕಳು. ನೀವು 1 ವರ್ಷದ ಮಕ್ಕಳಿಂದನೂ ಹಾಕ್ಬೋದು. 1 ವರ್ಷದಾಗ 3 ತಿಂಗಳಿರ್ಲಿ, 5 ತಿಂಗಳಿರ್ಲಿ, 6 ತಿಂಗಳಿರ್ಲಿ, ಎಷ್ಟೇ ಇರ್ಲಿ ಹಾಕ್ಬೋದು. ಹೀಗೆ 1 ವರ್ಷದಿಂದ 11 ವರ್ಷದವರೆಗೂ ಹಾಕ್ತಾರೆ. ಅವರವರು ಇಚ್ಛಾನುಸಾರ 3 ವರ್ಷ ಹಾಕ್ತಾರೆ, 5 ವರ್ಷ ಹಾಕ್ತಾರೆ, 9 ವರ್ಷ ಹಾಕ್ತಾರೆ, 11 ವರ್ಷ ಹಾಕ್ತಾರೆ. ಹಾಗೆ ಈಗ ನಮ್ಗೆ ಫಸ್ಟ್ ವರ್ಷ ಹಾಕೋದಕ್ಕೆ ಅನುಕೂಲ ಆಗಿಲ್ಲ ಅಂತ ಇಟ್ಕೊಳ್ಳಿ, 2ನೇ ವರ್ಷ ಹಾಕಕ್ ಬರೋದಿಲ್ಲ, ಮತ್ತೆ 3ನೇ ವರ್ಷ ಹಿಡಿಬೇಕು. ಬೆಸ ಸಂಖ್ಯೆ ವರ್ಷ ಇರ್ಬೇಕು. ಫಸ್ಟ್ ಹುಟ್ಟಿದ ಯಾವ ತಿಂಗಳಿದ್ರು ಪರವಾಗಿಲ್ಲ, ಫಸ್ಟ್ ವರ್ಷ, 2ನೇ ವರ್ಷ, 3ನೇ ವರ್ಷ ಕಂಟಿನ್ಯೂ ಮಾಡ್ಬೇಕು. ಫಸ್ಟ್ ವರ್ಷ ನಮಗೆ ಮಾಡಕ್ ಆಗಿಲ್ಲ ಅನ್ನೋದಾದ್ರೆ 2ನೇ ವರ್ಷ ಮಾಡೋದಕ್ಕೆ ಬರೋದಿಲ್ಲ, ಮತ್ತೆ 3-4 ವರ್ಷ ಮಾಡ್ಬೋದು. ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ, ಮತ್ತೆ ಎಳ್ಳೆಲ್ಲ ಹಚ್ಚಿ, ಹೆಣ್ಣುಡುಗರಾದ್ರೆ ಒಂದ್ ಸ್ವಲ್ಪ ಅರ್ಶಿಣ ಕಡಲೆ ಹಿಟ್ಟು ಹಾಕಿನೂ ಹಚ್ಚಿ ಸ್ನಾನ ಮಾಡಿಸ್ಬೇಕು. ಸಾಯಂಕಾಲ ಹಣ್ಣು ಇರ್ತೀವಲ್ಲ, ಸಾಯಂಕಾಲ ಏನ್ ಮಾಡೋ ಅವಶ್ಯಕತೆ ಇರಂಗಿಲ್ಲ. ಬೆಳಗ್ಗೆ ನಾವೇನ್ ಹಬ್ಬ ಎಲ್ಲ ಮಾಡ್ತೀವಲ್ಲ ಅದ್ರ ಜೊತೆಗೆ ಸಾಯಂಕಾಲ ಮಾಡ್ಬೇಕಾಯ್ತಂದ್ರೆ ನೀವು ಚಿಕ್ಕದಾಗಿ ಎಲ್ಲಾದ್ರೂ ಡೆಕೋರೇಷನ್ ಮಾಡ್ಕೊಂಡ್ರು ನಡೆಯುತ್ತೆ. ಮನೆಯ ಹೊರಗಡೆ ಆದ್ರೂ ಹಾಕ್ಬೋದು, ಒಳಗಡೆ ಆದ್ರೂ ಹಾಕ್ಬೋದು. ಇನ್ನ ಕೆಲವರು ಕಡೆ ಹೊಸ್ತಿಲ ಮೇಲೆ ಕುಂದ್ರಿಸಿನೂ ಹಾಕ್ತಾರೆ. ನಿಮ್ ಮನೇಲಿ ಹೇಗ್ ಪದ್ಧತಿ ಇದೆನೋ ಹಾಗೆ. ಈಗ ನಮ್ಮ ಮನೇಲಿ ಏನೋ ಪದ್ಧತಿ ಇಲ್ಲ ಅನ್ನೋರು ಸಹಿತ ಇದು ಹಾಕ್ಬೋದು. ಇದು ಒಂದು ದೇವರ ಹೆಸರಲ್ಲಿ ಒಂದು ಮಕ್ಕಳಿಗೆ ದೃಷ್ಟಿ ತೆಗೆಯುವಂತ ಒಂದು ಪ್ರೊಸೆಸ್ ಅಂತಾನು ಹೇಳ್ಬೋದು.